ಈಗ ಅದೇ ನಮ್ಮ ಮೇಲ್ಕೋಟೆಯಲ್ಲಿ ನಡೆದಂಥ ಈ ಒಂದು ಪೊಲೀಸ್ ರೈಡ್ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಯಾರಿಗೆ ರೈಡ್ ಮಾಡಬೇಕಾಗಿತ್ತು ಇವರು ರೈಡ್ ಮಾಡೋದು ಬಿಟ್ಟು ಈ ರೀತಿ ದೇಶಭಕ್ತರು, ದೇಶದ ಹಿತ ಕಾಪಾಡೋಂಥವ್ರು ಇಂಥ ಅಮಾಯಕರ ಮೇಲೆ ಹೋಗಿ ಒಂದು ಸಂಘಟನೆ ದೇಶ ಪರವಾಗಿ ಕೆಲಸ ಮಾಡ್ತಿರೋಂಥವ್ರು ಇದಕ್ಕೆ ಹೋಗಿ ರೈಡ್ ಮಾಡ್ತಾರೆ ಅಂತಾರಲ್ಲ, ಏನಾಗಿದೆ, ಏನು ಅಂದ್ಕೊಂಡಿದ್ದಾರೆ, ಏನನ್ನು ಮಾಡಲಿಕ್ಕೆ ಕೊಟ್ಟವ್ರೆ? ಈ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ತುಷ್ಟೀಕರಣದ ರಾಜಕಾರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಇಷ್ಟು ಕೀಳುಮಟ್ಟಕ್ಕೆ ಹೋಗಿರೋಂಥದ್ದು ವಿನಾಕಾರಣ. ಎಲ್ಲೂ ರೈಡ್ ಮಾಡಬೇಕಿತ್ತು, ಯಾವ ಸ್ಥಳದಲ್ಲಿ ಆಗಬೇಕಿತ್ತು, ಏನು ವಿಚಾರದಲ್ಲಿ ಆಗಬೇಕಿತ್ತು, ಮಾಡೋ ಜಾಗದಲ್ಲಿ ಮಾಡ್ದೇನೆ ಇಂಥ ದೇಶಭಕ್ತರು, ದೇಶ ಪರವಾಗಿ ಕೆಲಸ ಮಾಡೋಂಥ ಒಂದು ಸಂಘಟನೆಯಲ್ಲಿ ವಿನಾಕಾರಣ ಹೋಗಿ ಇವತ್ತು ರೈಡ್ ಮಾಡಿರುವಂಥದ್ದು ನಿಜಕ್ಕೂ ಖಂಡಿಸುವಂಥದ್ದು, ಸಂಪೂರ್ಣವಾಗಿ ಖಂಡಿಸ್ತೀವಿ. ಮತ್ತು ವಿನಾಯಕನ ಚತುರ್ಥಿ ಮೆರವಣಿಗೆ ಮಾಡೋಕ್ಕೆ ದೇಶದಲ್ಲಿ ಎಲ್ಲ ಸಂಸ್ಕೃತಿಗಳು ಸೇರಿ ಸಾರ್ವಜನಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿರುವಂಥದ್ದು. ಇವತ್ತು ಸವಾಲನ್ನು ಹಾಕಿದಾಗ ಈದ್ ಮಿಲಾದ್ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ಮಟ್ಟಿಗೆ ಇವ್ರಿಗೆ ಅವಕಾಶ ಆಗಬೇಕಾಗಿದೆ, ಎಷ್ಟು ಮಟ್ಟಿಗೆ ಈ ಸರ್ಕಾರ ಅವಕಾಶ ಮಾಡಿಕೊಡಬೇಕು? ಯಾಕೆ ಕೊಡಬೇಕು ಇವ್ರಿಗೆ ಪರ್ಮಿಷನ್ನು? ಇವತ್ತಿಲ್ಲಿ ವಿನಾಯಕನ ಚತುರ್ಥಿಯನ್ನು ಮೆರವಣಿಗೆ ಮಾಡಲಿಕ್ಕೆ ಎಲ್ಲ ಅಡಚಣೆಗಳು, ನಿರ್ಬಂಧನೆಗಳು, ಇಲ್ಲಿ ಹೋಗಬಾರ್ದು, ಅಲ್ಲಿ ಹೋಗಬಾರ್ದು, ಇದು ಮಾಡಬಾರ್ದು. ಆದರೆ ಇವ್ರಿಗೆ ಮಾತ್ರ ಏನು ಬೇಕಾದ್ರೂ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗಬೇಕಾ? ಪ್ರಚೋದನೆಯನ್ನು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ತಡಿಲಿ. ಯಾಕೆ ಈಗ ಅವಕಾಶ ಮಾಡಿಕೊಡ್ಬೇಕು ಇವರು? ಗಣಪತಿ ಇವತ್ತು ಚತುರ್ಥಿಯನ್ನು ವಿಗ್ರಹಗಳು ನೆಡಲಿಕ್ಕಾಗಲಿ, ಗಣೇಶನ ಹಬ್ಬ ಆಚರಣೆ ಮಾಡಲಿಕ್ಕೆ ನಿರ್ಬಂಧನೆಗಳು, ಮೆರವಣಿಗೆ ಮಾಡಲಿಕ್ಕೆ ನಿರ್ಬಂಧನೆಗಳು, ಇವಕ್ಕೆಲ್ಲ ನಿರ್ಬಂಧನೆ ಹಾಕ್ಬೋದು. ಯಾಕೆ ಇದ್ಮಿಲ್ಲ ಅದಕ್ಕೆ ನಿರ್ಬಂಧನೆ ಹಾಕೋಕ್ಕಾಗಲ್ಲ? ಹಾಕಲಿ, ನೋಡೋಣ, ಸರ್ಕಾರ ಮಾಡಲಿ, ಇದನ್ನು ಮಾಡಿ ತೋರಿಸ್ಲಿ, ಮತ್ತೆ ಮಾತಾಡ್ಬೋದು. ಹಾಗಾಗಿ ಶರಣ್ ಅವರು ಏನು ಬಂಟ್ವಾಳದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಭಾಳ ಸ್ಪಷ್ಟವಾಗಿ ಸಂದೇಶ ಕೊಡಬೇಕಾಗಿದೆ. ಯಾಕೆಂದರೆ ಈ ಸರ್ಕಾರ ಬಹುಸಂಖ್ಯಾತರಿಗೆ ಸತ್ತು ಹೋಗಿದೆ. ಅದಕ್ಕೆ ಈಗ ಅದಕ್ಕೆ ಸತ್ಯಶೋಧನದಲ್ಲಿ ಮಾಡೋವಂಥದ್ದು ಆಗ್ತದೆ. ಏನೇನು ವಿಚಾರಗಳನ್ನು, ಯಾವ ಹಿನ್ನೆಲೆಯಲ್ಲಿ ಯಾರನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಯಾರನ್ನು ಕೈ ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಬೇಕಾದವ್ರನ್ನ ಮಾಡಿಲ್ಲ, ಮಾಡಬಾರ್ದವ್ರನ್ನ ಮಾಡಿದ್ದಾರೆ, ವಿನಾಯಕನ ಚತುರ್ಥಿಯನ್ನು ಮಾಡಿದಂಥ ಸಂಘಟನೆ ಮೇಲೇ ಕೇಸ್ ಹಾಕ್ತೀವಿ ಅಂದರೆ ಇನ್ನೇನು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇದೆ ಅನ್ನೋಂಥದ್ದು ಇವೆಲ್ಲ. ಅದಕ್ಕೆ ಇವಾಗೆಲ್ಲ ಇದು ತಯಾರು ಮಾಡ್ದೇನೆ ನಾವು ಹೇಳ್ತಾ ಹೋಗ್ಲಿಕ್ಕೆ ಆಗಲ್ವಲ್ಲ.